ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿರೋದಕ್ಕೆ ತಾನೇ ಇವತ್ತು ಯೇಸುವೊಂದಿಗೆ ಅನ್ನೋ ಕಾರ್ಯಕ್ರಮದಲ್ಲಿ ನಾವು ದಿನನಿತ್ಯವೂ ವಾಕ್ಯವನ್ನು ಧ್ಯಾನ ಮಾಡ್ತೇವೆ. ಬನ್ನಿ, ಇವತ್ತು ನಾವು ವಾಕ್ಯವನ್ನು ಧ್ಯಾನ ಮಾಡಿ ಈ ದಿನದ ಆಶೀರ್ವಾದವನ್ನು, ಒಳ್ಳೆ ಗುಣಗಳನ್ನು ಇಟ್ಟುಕೊಂಡು ನಾವು ಬದುಕೋಣ. ನನ್ನ ಪ್ರಿಯರೇ, ಇವತ್ತು ಧ್ಯಾನ ಮಾಡುವುದಕ್ಕಾಗಿ ತಗೊಂಡಿರುವಂಥ ವಚನ ಲೂಕ ಬರೆದಂಥ ಸುವಾರ್ತೆ ಪುಸ್ತಕ 18ನೇ ಅಧ್ಯಾಯ 6, 7, 8ನೇ ವಚನ. ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡನು, ಆಲೋಚಿಸಿಕೊಳ್ಳಿರಿ, ದೇವರ ಆದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡಲು ಆತನ ಅವರ ವಿಷಯದಲ್ಲಿ ತಡೆ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ಹಲ್ಲೆಲೂಯ. ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯ. ಇಲ್ಲಿ ಏಸಪ್ಪ ಹೇಳ್ತಾರೆ, ಅನ್ಯಾಯವಾದ ಒಂದು ನ್ಯಾಯಾಧಿಪತಿನೇ ಎಳೆದು ಬಿಟ್ರು. ಯಾರು ಅನ್ಯಾಯವಾದ ನ್ಯಾಯಾಧಿಪತಿ? ಇಲ್ಲಿ ನಾವು ನೋಡಿದ್ರೆ 18ನೇ ಅಧ್ಯಾಯ 1ನೇ ವಚನದಿಂದ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದ ಮನುಷ್ಯನು ಲೆಕ್ಕ ಮಾಡದೇ ಇದ್ದನು. ಇದೇ ಊರಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವುದಿಲ್ಲವೆಂದು ಗೊತ್ತು, ಮನುಷ್ಯರನ್ನು ಲೆಕ್ಕ ಮಾಡುವುದೂ ಇಲ್ಲ ಎಂದು ಗೊತ್ತು. ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯನ್ನು ನ್ಯಾಯ ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಣಿಸಳು ಎಂದು ತನ್ನೊಳಗೆ ಅಂದುಕೊಂಡನು. ನನ್ನ ಪ್ರಿಯರೇ, ನೋಡಿ, ಒಂದು ಅನ್ಯಾಯವಾದ ನ್ಯಾಯಾಧಿಪತಿ, ಅನ್ಯಾಯ ತುಂಬಿದಂಥ ನ್ಯಾಯಾಧಿಪತಿ, ಲೋಕದಲ್ಲಿ ಹಣಕಾಸಿಗಾಗಿ ಹೇಳುವಂಥ ನ್ಯಾಯಾಧಿಪತಿ ಇವನು. ಮತ್ತೆ ಅವನಿಗೆ ದೇವ್ರ ಭಯ ಅಂತೂ ಸ್ವಲ್ಪನೂ ಇಲ್ಲ. ಅನ್ಯಾಯದ ನ್ಯಾಯಾಧಿಪತಿ ಅಂದರೆ ದೇವ್ರು ಎಲ್ಲಿರ್ತಾರೆ? ಆಮೇಲೆ ಮನುಷ್ಯರನ್ನ ಅವನ ಲೆಕ್ಕಕ್ಕೆ ತಗೊಳ್ಳಲ್ಲ. ಹೋಗೋದೇ ಒಂಥರ, ಬರೋದೇ ಒಂಥರ, ಯಾರನ್ನು ಸ್ವಲ್ಪ ಕೂಡ ಹಿಂಗೆ ಇಣಿಕಿ ನೋಡೋದಿಲ್ಲ. ನನ್ನ ಪ್ರಿಯರೇ, ಅದೇ ಊರಲ್ಲಿ ಒಬ್ಬ ವಿಧವೆ ಇದ್ಲು. ಅವಳಿಗೆ ಯಾವುದೋ ಒಂದು ಕಷ್ಟಕ್ಕಾಗಿ ನೀನೇ ಇದಕ್ಕೆ ನ್ಯಾಯ ಮಾಡಬೇಕು ಅಂತ, ಆ ಊರಲ್ಲಿ ಅವನೇ ನ್ಯಾಯಾಧಿಪತಿ. ಅವನ ಅನ್ಯಾಯ ಆದರೆ ಅವನಿಂದಾನೇ ನ್ಯಾಯ ಬರಬೇಕು. ಅವಳಿಗೆ ಗೊತ್ತಾಯಿತು. ಆದ್ದರಿಂದ ಡೈಲಿ ಬಂದು ನಮಸ್ಕಾರ ಮಾಡೋದು, ನ್ಯಾಯ ಮಾಡಯ್ಯ, ನಮಸ್ಕಾರ ಮಾಡೋದು, ನ್ಯಾಯ ಮಾಡಯ್ಯ. ಮತ್ತೆ ಒಂದು ದಿನ ಅವನೇ ಯೋಚನೆ ಮಾಡ್ದ. ಅದನ್ನೇ ದೇವರು ಹೇಳ್ತಾರೆ, ಅನ್ಯಾಯವಾದ ನ್ಯಾಯಾಧಿಪತಿನೇ ಇಳಿದು ಒಬ್ಬರಿಗೆ ನ್ಯಾಯ ಮಾಡಿದ್ದು ನಿಜವಾದರೆ ಹಗಲು ರಾತ್ರಿ ನನ್ನನ್ನು ಅಪ್ಪ ತಂದೆ ಅಂತ ಮೊರೆ ಇಡುವಂಥ ನಿಮ್ಮ ವಿಷಯದಲ್ಲಿ ನಾನು ಸುಮ್ಮನೆ ಇರ್ತೀನಾ? ಸ್ವಲ್ಪ ದಿನ ನಾನು ತಡೆ ಮಾಡಿದ್ರು ಕೂಡ ನಿಮಗೆ ನಾನು ನ್ಯಾಯ ವಿಚಾರಿಸದೆ ಬಿಡ್ತೀನಾ? ಅತಿ ಬೇಗನೆ ಬಂದು ನಾನು ನಿಮಗೆ ನ್ಯಾಯ ಮಾಡ್ತೇನೆ ಅಂತ ವಾಗ್ದಾನ ಮಾಡ್ತಾರೆ. ನನ್ನ ಪ್ರಿಯರೇ, ಯಾಕಂದರೆ ಏಸಪ್ಪ ಹತ್ರ ಅನ್ಯಾಯ ಇಲ್ಲ. ಅನ್ಯಾಯ ಇರೋ ಮನುಷ್ಯನೇ ಒಬ್ರು ಕಾಡ್ತಾರೆ ಅನ್ನೋ ಒಂದು ಸಮಸ್ಯೆಗೆ ಇಳಿದು ನ್ಯಾಯ ಮಾಡ್ತಾರೆ. ಹಗಲು ರಾತ್ರಿ ಏಸಪ್ಪ 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 ಅಂತ ಕರೆಯೋರನ್ನ ದೇವರು ಬಿಟ್ಬಿಡ್ತಾರೆ. ನನ್ನ ಪ್ರಿಯರೇ, ಅದಕ್ಕೆ ದೇವರು ಒಂದು ಎಕ್ಸಾಂಪಲ್ ಹೇಳಿ ಕೊಡ್ತಾರೆ. ಆ ಅನ್ಯಾಯ ತುಂಬಿದವನು, ಮನುಷ್ಯರನ್ನ ಲೆಕ್ಕದಲ್ಲಿ ಹಿಡದೇ ಇರೋನು, ಈ ಅಮ್ಮ ಡೈಲಿ ಬಂದು ನಮಸ್ಕಾರ ಮಾಡೋದು ಅವನ ಮನಸ್ಸಿಗೆ ತುಂಬ ಇದಾಯಿತು. ಮತ್ತು ಅವನು ಹೇಳ್ತಾನೆ, ಅವನಲ್ಲಿ ಅಂದುಕೊಳ್ತಾನೆ, ಚೆನ್ನಾಗಿ ಗೊತ್ತು ಈ ಊರಲ್ಲಿ ಎಲ್ರಿಗೂ ನಾನು ಅನ್ಯಾಯದವನು, ನನಗೆ ದೇವ್ರ ಭಯ ಇಲ್ಲ, ಮನುಷ್ಯರನ್ನ ಲೆಕ್ಕದಲ್ಲಿ ಇಟ್ಕೊಳ್ಳಲ್ಲ. ಇಷ್ಟು ನನ್ನ ಗುಣಗಳು ಗೊತ್ತಿದ್ರೂ ಕೂಡ ಈ ಅಮ್ಮ ಡೈಲಿ ಬರ್ತಾರಲ್ಲ, ಡೈಲಿ ಬಂದು ನನ್ನನ್ನು ಕಾಡಬಾರ್ದು ಅನ್ನೋದಕ್ಕಾಗಿ ನಾನು ಇಳಿದು ಈ ಅಮ್ಮನಿಗೊಂದು ನ್ಯಾಯ ಮಾಡಲೇಬೇಕು ಅಂತ ಅನ್ಯಾಯದ ನ್ಯಾಯಾಧಿಪತಿ ಇಳಿದ್ನು ಅಂತ ಹೇಳೋದು ಸತ್ಯವಾದರೆ, ನಮ್ಮ ಏಸಪ್ಪ ನೀತಿ ಉಳ್ಳ ನ್ಯಾಯಾಧಿಪತಿ, ಪ್ರೀತಿ ಸ್ವರೂಪನಾದ ದೇವರು, ಹಣಕಾಸಿಗೆ ನ್ಯಾಯ ಹೇಳುವಂಥ ದೇವರು ಅಲ್ಲ, ಅಂಥ ನ್ಯಾಯಾಧಿಪತಿ ಅಲ್ಲ. ನನ್ನ ಪ್ರಿಯರೇ, ಗುಡಿಸ್ಲಲ್ಲಿದ್ದಾರೆ, ಬಂಗ್ಲೆಯಲ್ಲಿದ್ದಾರೆ, ಎಷ್ಟು ದುಡ್ಡು ಬ್ಯಾಗಲ್ಲಿ ಎತ್ಕೊಂಡು ಬಂದಿದ್ದಾರೆ ಅಂತ ನೋಡಿ ನ್ಯಾಯ ಹೇಳೋರಲ್ಲ, ಎಷ್ಟು ದುಃಖ ಹೊತ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಜನರಿಗೆ ನ್ಯಾಯ ಮಾಡುವಂಥ ದೇವರು. ನನ್ನ ಪ್ರಿಯರೇ, ಹಗಲು ರಾತ್ರಿ ಕದ್ದು ಸೋತೋಗಿದ್ದೀರಾ, ಬೇಸರ ಆಗಿದ್ದೀರಾ. ಈಗೋ ಏಸಪ್ಪ ನಿಮಗೆ ಇಳಿದು ನ್ಯಾಯ ಮಾಡುವುದಕ್ಕೆ ಬರ್ತಾ ಇದ್ದಾರೆ. ನನ್ನ ಪ್ರಿಯರೇ, ಯಾವುದರಲ್ಲಿ ನಿಮಗೆ ನ್ಯಾಯ ಬೇಕು? ಗಂಡ ಹೆಂಡತಿ ಮಧ್ಯೆ ಜಗಳದಲ್ಲಿ ನ್ಯಾಯ ಬೇಕಾ? ನಿಮ್ಮ ಮಕ್ಕಳ ವಿಷಯದಲ್ಲಿ ನ್ಯಾಯ ಬೇಕಾ? ನಿಮಗೆ ಸೊತ್ತು ಸಂಪತ್ತು ವಿಷಯದಲ್ಲಿ ಅಯ್ಯೋ ನನಗೆ ಮೋಸ ಮಾಡ್ತಾ ಇದ್ದಾರೆ, ನನಗೊಂದು ನ್ಯಾಯ ಬೇಕು ಅಂತ ಬೇಡ್ಕೊಳ್ತಾ ಇದ್ದೀರಾ? ತುಂಬ ದಿನ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಬೇಸರ ಹೋಗಿದ್ದೀರಾ? ನನ್ನ ಪ್ರಿಯರೇ, ನಿಮ್ಮನ್ನೇ ನೋಡಿ ಹೇಳ್ತಾ ಇದ್ದಾರೆ,
ಈಗೋ ನಾನು ಬೇಗ ನಿಮಗೊಂದು ನ್ಯಾಯ ಮಾಡ್ತೇನೆ. ನನ್ನನ್ನು ಏಸಪ್ಪ ಏಸಪ್ಪ ಅಂತ ಕರಿತೀರಲ್ಲ, ನಿಮ್ಮನ್ನು ನಾನು ಎಂದಿಗೂ ಮರೆಯೋದಿಲ್ಲ. ತಡೆ ಮಾಡಿದ್ರು ಕೂಡ ಆದರೆ ನಿಮಗೆ ನಾನು ನ್ಯಾಯ ಮಾಡ್ತೇನೆ ಅಂತ ದೇವರು ನಿಮ್ಗೆ ವಾಗ್ದಾನ ಕೊಡ್ತಾರೆ. ನನ್ನ ಪ್ರಿಯರೇ, ಈ ದಿನ ಯಾವ ವಿಷಯಕ್ಕಾಗಿ ಹೊರಗೆ ಹೋಗ್ತೀರೋ ಆ ವಿಷಯದಲ್ಲಿ ದೇವರು ನಿಮಗೆ ನ್ಯಾಯ ಮಾಡಿ ನಿಮ್ಮನ್ನು ಆಶೀರ್ವದಿಸೋರು. ಬನ್ನಿರಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಈ ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೇ, ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಒಬ್ಬೊಬ್ಬರ ದುಃಖವನ್ನು ನಿಮ್ಮ ಕರದಲ್ಲಿ ಕೊಡ್ತೇನೆ ಸ್ವಾಮಿ. ಎಷ್ಟು ದಿನ ಅಪ್ಪ ನನಗೆ ನ್ಯಾಯ ಮಾಡೋದಕ್ಕೆ, ನನ್ನ ಮಕ್ಕಳ ವಿಷಯದಲ್ಲಿ ಎಷ್ಟು ದಿನ ನ್ಯಾಯ ಅಪ್ಪ ನನ್ನ ವಿಷಯದಲ್ಲಿ ಎಷ್ಟು ದಿನ ನ್ಯಾಯ ಮಾಡೋದಕ್ಕೆ ಸ್ವಾಮಿ, ಗಂಡ ಹೆಂಡತಿ ಮಧ್ಯದಲ್ಲಿ ಎಷ್ಟು ದಿನ ನ್ಯಾಯ ಮಾಡೋದಕ್ಕೆ ರಾಜ. ಕರ್ತನೇ ಸ್ತೋತ್ರ ಅಪ್ಪ, ಇದರಲ್ಲಿ ನನಗೊಂದು ನ್ಯಾಯ ಮಾಡು ಅಂತ ಕೇಳ್ತಾ ಇರುವಂಥ ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನಿನ್ನ ಶಕ್ತಿ ಇಳಿಯಲಿ ರಾಜ, ನಿನ್ನ ಅಪ್ಪ ನ್ಯಾಯ ಮಾಡುವಂಥ ಶಕ್ತಿ ಇಳಿಯಲಿ ಸ್ವಾಮಿ. ಅಪ್ಪ, ಅನ್ಯಾಯದಿಂದ ಬೇಸರ ಹೋಗಿರುವಂಥ ಒಬ್ಬೊಬ್ಬರನ್ನ ತಟ್ಟಿ ಎಬ್ಬಿಸು ರಾಜ. ನೀನು ಅವರ ಮೊರೆಯನ್ನು ಕೇಳ್ತಾ ಇರೋದನ್ನ ಅವರಿಗೆ ಅಪ್ಪ ತೋರಿಸಿಕೊಡು ಸ್ವಾಮಿ. ಅವರ ಪ್ರಾರ್ಥನೆಯನ್ನು ನೀನು ಕೇಳಿದ್ಯಾ ಅಂತ ಅವರಿಗೆ ಧೈರ್ಯ ಕೊಡಪ್ಪ. ಕರ್ತನೆ, ಅವ್ರನ್ನ ಪ್ರೋತ್ಸಾಹ ಪಡಿಸು ಸ್ವಾಮಿ. ಎಷ್ಟು ದಿನ ನಿಮ್ಮ ಮಕ್ಕಳು ಪ್ರಾರ್ಥನೆ ಮಾಡ್ತಾ ಇದ್ದಾರಪ್ಪ, ಆ ಪ್ರಾರ್ಥನೆಯನ್ನು ಕೇಳು ಸ್ವಾಮಿ. ಇವತ್ತು ಅದಕ್ಕೊಂದು ನ್ಯಾಯ ದೊರಕಲಿ ರಾಜ. ಅಪ್ಪ, ಇವತ್ತು ಅದಕ್ಕೊಂದು ನ್ಯಾಯ ದೊರಕಲಿ ಸ್ವಾಮಿ. ಆ ವಿಧವೆಗೆ ಅನ್ಯಾಯವಾದ ನ್ಯಾಯಾಧಿಪತಿ ಇಳಿದು ನ್ಯಾಯ ಮಾಡಿದ್ದು ಸತ್ಯವಾದರೆ, ಆಕಾಶ ಭೂಮಿಯನ್ನು ನಿರ್ಣಯಿಸಿದಂಥ ದೇವರೇ, ನೀತಿ ಸ್ವರೂಪನೇ, ನೀತಿ ಉಳ್ಳ ನ್ಯಾಯಾಧಿಪತಿಯೇ ಅಪ್ಪ, ಈ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಒಂದೊಂದು ಕುಟುಂಬಕ್ಕಾಗಿ ನ್ಯಾಯಕ್ಕಾಗಿ ಅಪ್ಪ ಬಿಕ್ಕಿ ಅಳುತ್ತಾ ಇರುವಂಥ ಒಂದೊಂದು ಕುಟುಂಬಕ್ಕೂ ನ್ಯಾಯ ಮಾಡಪ್ಪ. ಸ್ತೋತ್ರ ಸ್ವಾಮಿ. ನೀವು ನ್ಯಾಯ ಮಾಡುವುದಕ್ಕಾಗಿ ಸ್ತೋತ್ರ ರಾಜ. ಒಬ್ಬೊಬ್ಬರಿಗೂ ಕರ್ತನೆ ಸ್ತೋತ್ರ ಸ್ವಾಮಿ. ನೀನು ನಿಂತು ನ್ಯಾಯ ಮಾಡಪ್ಪ. ದುಡ್ಡಿಲ್ಲದೆ ಇರ್ಬೋದಪ್ಪ, ಇನ್ಫ್ಲುಯೆನ್ಸ್ ಇಲ್ಲದೆ ಇರ್ಬೋದಪ್ಪ, ಆದರೆ ಏಸಪ್ಪ ನೀವು ಒಬ್ಬರು ನಿಂತ್ಕೊಂಡ್ರೆ ಸಾಕು ಅನ್ನೋದನ್ನು ಅವ್ರಿಗೆ ತೋರಿಸಿ ಕೊಡು ರಾಜ. ಅವ್ರಿಗೆ ನ್ಯಾಯ ಮಾಡೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಅನ್ಯಾಯವನ್ನು ತೆಗೆದಾಕಿದ್ದಕ್ಕಾಗಿ ಸ್ತೋತ್ರ. ದುಷ್ಟ ಜನರನ್ನು ದೂರ ಮಾಡಿದ್ದಕ್ಕಾಗಿ ಸ್ತೋತ್ರ. ಬೇಕಿಲ್ಲದ ಜಗಳಗಳನ್ನು ದೂರ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ನಿನ್ನ ಪಾದದಲ್ಲಿ ಸಮರ್ಪಿಸಿ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ. ಆಮೆನ್. ದೇವರು